ನಗರಸಭೆ ಎಲ್ಲರ ಆಸ್ತಿ. ಬನ್ನಿ ಮಹಾಕಾಳಿ ದೇವಸ್ಥಾನ, ಬನ್ನಿ ಮಹಾಕಾಳಮ್ಮ ಅಂತ ನಾವೇನು ಕರಿತೀವಿ, ಅದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಇತಿಹಾಸ ಪ್ರಸಿದ್ಧವಾದ್ದು. ಆಷಾಢ ಮಾಸದಲ್ಲಿ ಪ್ರಪ್ರಥಮವಾಗಿ ಕರಗ ಮಹೋತ್ಸವ ಪ್ರಾರಂಭ ಆದಮೇಲೆ ಆಮೇಲೆ ಮುಂದಿನ ವಾರ ನಮ್ಮ ಇಡೀ ನಗರದ ಎಲ್ಲ ಕರಗಗಳು ಕೂಡ ಪ್ರಾರಂಭ ಆಗ್ತದೆ. ಪ್ರಧಾನ ದೇವತೆ ಒಂದು ದೇವಸ್ಥಾನ ಭಾಳ ಹಳೇದು, ಅದನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಸಮಿತಿಯವರು ಹೊರಟಂಥ ಸಂದರ್ಭದಲ್ಲಿ ಇದು ನಮ್ಮ ಪ್ರಧಾನ ದೇವತೆ, ಪುರಾತನವಾದ ಒಂದು ದೇವಸ್ಥಾನ, ನಮ್ಮದು ಕೂಡ ಬಾಧ್ಯತೆ ಇದೆ. ನಾವು ಒಂದು ನಗರಸಭೆ ಆಗಿ ನಾವು ಜನರ ಭಾವನೆಗಳಿಗೆ ಸ್ಪಂದಿಸಬೇಕು. ನಾವು ಕಳೆದ 2026-27 ನ್ಯಾಯವ್ಯಯದಲ್ಲಿ ಬನ್ನಿ ಮಹಾಕಾಳಿ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ 10 ಲಕ್ಷವನ್ನ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ವಿ. ಅದರ ಪ್ರಯುಕ್ತ ನಾನು ನಮ್ಮ ಸಮಿತಿಯವರಿಗೆಲ್ಲ ಕರೆದು ಇನ್ನೇನು ಕರಗ ಬರ್ತಾ ಇದೆ ಮತ್ತೆ ಕೆಲಸ ಪ್ರಗತಿಲಿದೆ. ಅವರು 3-4 ಸಾರಿ ಬಂದರು, ಕೆಲಸ ಪ್ರಗತಿಲಿದೆ, ನಮಗೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಬಹಳ ಜನ ಭಕ್ತಾದಿಗಳಿದ್ದಾರೆ. ನೀವು ಆ ಭಾಗದ ಎಲ್ಲ ಮುಖ್ಯಸ್ಥರನ್ನು ಕರ್ಕೊಂಡು ಬನ್ನಿ, ನಾನು ಅವ್ರ ಸಮ್ಮುಖದಲ್ಲಿ ಕೊಡ್ತೀನಿ. ಸಮಿತಿಯವರು ಕೊಡ್ತಾ ಇರ್ತಕ್ಕಂಥ ಒಂದು ನಾಗರಿಕರಣ ಪ್ರತಿಯೊಬ್ಬರು ಕೂಡ ಇದೊಂದು ಸಮಿತಿ ಒಂದು ಯಾರು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸಮಿತಿ ನಾಮಕ ವಾಸ್ತೆ, ದೇವಸ್ಥಾನ ಆಗಲಿ ಬನ್ನಿ ಮಹಾಕಾಳಿ ಆಗಲಿ ಎಲ್ಲ ಸಮಸ್ತ ರಾಮನಗರ ಜನರು ಇದು ಸದುಪಯೋಗ ಆಗಬೇಕು. ಯಾರಿಗೂ ₹1 ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಸಂಪೂರ್ಣ ದೇವಸ್ಥಾನಕ್ಕೆ ಖರ್ಚಿಗೆ, ದೇವಸ್ಥಾನದ ನಿರ್ಮಾಣಕ್ಕೆ ವಿನಿಯೋಗ ಆಗಬೇಕು. ನಮ್ಮೆಲ್ಲರ ಆಸ್ತಿ, ನಮ್ಮೂರಿನ ದರ್ಗಾಗಳು ನಮ್ಮ ಆಸ್ತಿ, ನಮ್ಮೂರಿನ ಮಸೀದಿಗಳು ನಮ್ಮ ಆಸ್ತಿ, ರಾಮನಗರ ಜನರ ಆಸ್ತಿ. ಹಾಗಾಗಿ ಎಲ್ಲರದು ಕೂಡ ಭಾಗವಹಿಸ್ಕೊ ಇರಬೇಕು, ಪಾಲ್ಗೊಳ್ಳಿಕೆ ಇರಬೇಕು. ಹಿಂದೂಗಳ ದೇವಸ್ಥಾನ ಮಾಡಿದ್ರೆ ಮುಸಲ್ಮಾನರು ಸಹಕಾರ ಮಾಡಬೇಕು, ಮುಸಲ್ಮಾನರು ಏನೋ ಧಾರ್ಮಿಕ ಭಾವನೆ ಮಾಡಿದ್ರೆ ಹಿಂದೂಗಳು. ನಾವೆಲ್ಲ ಭ್ರಾತೃತ್ವ ಅಣ್ಣ ತಮ್ಮಂದಿರ ರೀತಿನಲ್ಲಿ ಇದ್ದೀವಿ. ಅದೇ ರೀತಿ ಮುಂದುವರ್ಕೊಂಡು ಹೋಗ್ಬೇಕು. ಇಲ್ಲೊಂದು ನಾವು ಬನ್ನಿ ಮಹಾಕಾಳಿ ದೇವಸ್ಥಾನ ಕೊಟ್ಟಿದ್ದೀವಿ, ನಮ್ಮ ಫಿನಾನ್ಷಿಯಲ್ ಮಹಾಬುದ್ರ ಗುಡಿ ದರ್ಗಾಕ್ಕೂ ಕೂಡ ಕೊಟ್ಟಿದ್ದೀವಿ. ರಾಮನಗರದ ಸಮಸ್ತ ಜನರ ಭಾವನೆಗಳಿಗೆ ಅನುಗುಣವಾಗಿ ನಾವು ನಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಈ ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲರನ್ನು ಕರೆಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಮಂಡಿಪೇಟೆ ವರ್ತಕರು, ಬಾಲ್ಗೇರಿಯ ಮುಖಸ್ಥರು, ಕುಲಸ್ಥರೆಲ್ಲ ಯಜಮಾನರುಗಳು ಬಂದಿದ್ದಾರೆ, ಟ್ರೂಪ್ಲೈನ್ ಯಜಮಾನರುಗಳು ಬಂದಿದ್ದಾರೆ, ಟ್ರೂಪ್ಲೈನ್ನ ಕುಲಸ್ಥರು ಬಂದಿದ್ದಾರೆ, ಕರಗದ ಬೀದಿ ಮುಖ್ಯಸ್ಥರು ಬಂದಿದ್ದಾರೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ಕುಲಸ್ಥರು ಮುಖ್ಯಸ್ಥರುಗಳು, ನಮ್ಮ ಉಮೇಶ್ ಬಂದಿದ್ದಾರೆ, ವರ್ತಕರ ಸಮುದಾಯದ ನಾಗೇಶ್ ಬಂದಿದ್ದಾರೆ, ಪ್ರಸನ್ನ ಬಂದಿದ್ದಾರೆ, ಕೃಷ್ಣಮೂರ್ತಿ ಅಲಿಯಾಸ್ ನಾಮ, ಎಲ್ಲದರಲ್ಲೂ ಕೂಡ ಬಹಳ ಸೇವೆ ಮಾಡಿದ್ದಾರೆ. ರಾಮನಗರ ಜನ ನೆಮ್ಮದಿ ಸುಖದಿಂದ ಬಾಳುವಂತಾಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಕಿರುಕಾಣಿಕೆ ನಗರಸಭೆಯಿಂದ ಅದಕ್ಕೆ ತಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಒಂದು ಚೆಕ್ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.